ಚಿಕ್ಕಬಳ್ಳಾಪುರ ತಾಲೂಕು ಹುನೇಕಲ್ ಬಳಿ ಇರುವ ಶೇಡ್ ದಿನ್ನೆ ಕೆಎಸ್ ಎಂಟರ್ಪ್ರೈಸಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳಾ ಉದ್ಯೋಗಿ ಸಂಧ್ಯಾ 25 ವರ್ಷದ ವಿವಾಹಿತ ಮಹಿಳೆ ಇಂದು ಅಪಘಾತವಾಗಿ ಸಾವನ್ನಪ್ಪಿದ್ದಾಳೆ. ಫ್ಯಾಕ್ಟರಿಯಲ್ಲಿ ಸರಕು ಸಾಗಣೆ ವಾಹನ ಚಲಾಯಿಸುತ್ತಿದ್ದ ಸಂಧ್ಯಾ ಆಯತಪ್ಪಿ ರ್ಯಾಕ್ಗೆ ಗುದ್ದಿದ್ದಾಳೆ. ಕೂಡಲೇ ಪ್ರಜ್ಞೆ ತಪ್ಪಿದೆ. ಅಲ್ಲಿಂದ ಕಂಪನಿ ವಾಹನದಲ್ಲಿಯೇ ಜೈನ್ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ. ಚಿಕ್ಕಬಳ್ಳಾಪುರ ನಗರದ ಸುಣ್ಣಕಲ್ ಬೀದಿ ವಂಕಿಯಲ್ಲಿ ಅವರ ತಾಯಿ ಮನೆಯಲ್ಲಿ ವಾಸವಿದ್ದು ಪ್ರತಿದಿನ ಕೆಲಸಕ್ಕೆಂದು ಹೋಗಿ ಬರುತ್ತಿದ್ದರು. ಆಕೆಯನ್ನ ಚಿಂತಾಮಣಿ ತಾಲೂಕು ಮಿಟ್ಟಹಳ್ಳಿ ಗ್ರಾಮ ಮಂಜುನಾಥ್ ಎನ್ನುವವರ ಜೊತೆ ಮದುವೆ ಮಾಡಲಾಗಿತ್ತು. ಆದರೆ ಆಕೆ ಚಿಕ್ಕಬಳ್ಳಾಪುರದಲ್ಲಿಯೇ ಇದ್ದು ಕೆಲಸಕ್ಕೆ ಹೋಗ್ತಿದ್ಲು. ಆಕೆಗೆ 2 ಸಣ್ಣ ಮಕ್ಕಳಿದ್ದಾರೆಂದು ತಿಳಿದು ಬಂದಿದೆ. ಆಕೆ ಕೆಲಸ ಮಾಡ್ತಿದ್ದ ಫ್ಯಾಕ್ಟರಿಯಲ್ಲಿ ಮಾಲೀಕರು ಕಾರ್ಮಿಕರಿಗೆ ನೀಡಬೇಕಾದ ಯಾವುದೇ ಭದ್ರತಾ ವ್ಯವಸ್ಥೆ ಮಾಡಿರಲಿಲ್ಲ. 12 ಗಂಟೆ ಕೆಲಸ ಮಾಡಿಸುತ್ತಿದ್ರು. ಕೆಲಸಕ್ಕೆ ತಕ್ಕ ಸಂಬಳವೂ ಕೊಡುತ್ತಿರಲಿಲ್ಲ ಎಂದು ಮೃತಳ ಅಕ್ಕ ಹೇಳಿಕೊಂಡು ಅವಲತ್ತುಕೊಂಡಿದ್ದಾರೆ. 12 hours ಡ್ಯೂಟಿ, ಹೆಣ್ಮಕ್ಳಿಗೆ ಆ ಥರ ಇದು ಮಾಡಬಾರ್ದು. ಆ ಮಷೀನ್ ಏನು ಸರ್ ಆ ಥರ ಇದೆ ನೋಡಿದ್ರೆ, ಹಂಗೆಲ್ಲ ಗುದ್ಕೊಂಡು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಅದಕ್ಕೆ? ಹಂಗೆಲ್ಲ ಮಾಡಿದ್ರೆ ಇದಕ್ಕೆ 12 hours ಡ್ಯೂಟಿ ಆದರೆ ಸಂಬಳನೂ ಕಮ್ಮಿ. ಅವಳು ಏನು ಯಜಮಾನರ ಇದು ಮಾಡಿಕೊಂಡು ನಮ್ಮಮ್ಮ ಮನೆಯಲ್ಲಿ ಬಂದಿದ್ದಾಳೆ. ನಮ್ಮಮ್ಮನೇ ಸಾಕ್ತಾ ಇದ್ದಿದ್ದು. ಎರಡು ತಿಂಗಳಿಂದ ಅಷ್ಟೇ ಅವಳು ಕೆಲಸಕ್ಕೆ ಹೋಗಿರೋದು. ಗುದ್ಕೊಂಡು ಈ ಥರ ಸತ್ತೋಗಿರೋ ಅಂದರೆ ಮಕ್ಕಳು ಇನ್ನೂ ಚಿಕ್ಕ ಅವ್ರಿಗೆ ಯಾರು ನೋಡೋದು? ಇನ್ನು ಅಪಘಾತದಲ್ಲಿ ಮೃತಳಾದ ಸಂಧ್ಯಾ ಗಂಡ ಮಂಜುನಾಥ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ನನ್ನ ಹೆಂಡತಿ ಸಾವಿಗೆ ಫ್ಯಾಕ್ಟರಿ ಮಾಲೀಕರೇ ಕಾರಣರಾಗಿದ್ದು, ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ನಮ್ಮ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ದೂರಿನಲ್ಲಿ ತಿಳಿಸಿದ್ದಾರೆ. ಸಂಧ್ಯಾ ಸಾವಿಗೆ ಆಕೆಯ ಸಹ ಕಾರ್ಮಿಕರು, ತಾಯಿ, ಅಕ್ಕ ತಂಗಿಯರು ಕಂಬನಿ ಸುರಿಸಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.